ಸಾಲ ಕೊಟ್ಟಿದ್ದು 10 ಲಕ್ಷ, ಬಡ್ಡಿ ಸೇರಿ ಆಗಿದ್ದು 65 ಲಕ್ಷ ಎಂಬ ಆರೋಪ ಇದೆ. ಹಾಸನದಲ್ಲಿ ರೈತನಿಗೆ ಗೊತ್ತಿಲ್ಲದೆ ಜಮೀನು ಹರಾಜಾಕಿದ್ಯಾಕೆ ಬ್ಯಾಂಕು ಅನ್ನೋದು ಪ್ರಶ್ನೆ. ಈಗ ಬ್ಯಾಂಕು ರೈತನಿಗೆ ಗೊತ್ತಿಲ್ಲದೇನೆ ಜಮೀನನ್ನ ಹರಾಜಾಕಿದ್ಯಂತೆ. ಈ ತರದೊಂದು ಗಂಭೀರವಾದಂತ ಆರೋಪ ಇದೀಗ ಬ್ಯಾಂಕ್ನ ವಿರುದ್ಧ ಕೇಳಿ ಬರ್ತಾ ಇದೆ. ಆಲೂರು ತಾಲೂಕಿನ ರೈತನ ಜಮೀನು ಹರಾಜು ಮಾಡಿದಂತ ಬ್ಯಾಂಕು ಈ ಟೆಂಡರ್ನಲ್ಲಿ ಜಮೀನು ಹರಾಜಿಗಿಟ್ಟಿದೆ ಕೆನರಾ ಬ್ಯಾಂಕ್ ಅನ್ನುವಂತ ಆರೋಪ. ಅದರ ಜೊತೆಗೆ ಕೆನರಾ ಬ್ಯಾಂಕ್ ವಿರುದ್ಧ ಆಕ್ರೋಶ ಕೂಡ ಹೆಚ್ಚಾಗಿದೆ. ಹಾಸನದಲ್ಲಿ ಕೆನರಾ ಬ್ಯಾಂಕ್ಗೆ ರೈತ ಸಂಘಟನೆಗಳಿಂದ ಮುತ್ತಿಗೆ ಹಾಕಲಾಗಿದೆ. ಬ್ಯಾಂಕ್ ಸಿಬ್ಬಂದಿ ಹೊರ ಹೋಗದಂತೆ ರೈತ ಮುಖಂಡರಿಂದ ದಿಗ್ಬಂಧನವನ್ನ ಹಾಕಲಾಗಿದೆ. ರೈತ ಮುಖಂಡರು ಮತ್ತು ಅಧಿಕಾರಿಗಳ ಜೊತೆ ಮಾತನಾಡುವಂತ ಸಂದರ್ಭದಲ್ಲಿ ಮಾತಿನ ಚಕಮಕಿ ಕೂಡ ಆಗಿದೆ. ಬ್ಯಾಂಕ್ ಸಿಬ್ಬಂದಿಗೆ ತರಾಟೆಯನ್ನ ತೆಗೆದುಕೊಂಡಿದ್ದಾರೆ ರೈತ ಮುಖಂಡರು. ಯಾಕೆ ಈ ತರದೊಂದು ಕೆಲಸ ಮಾಡಿದ್ದೀರಾ, 10 ಲಕ್ಷಕ್ಕೆ 65 ಲಕ್ಷ ಅಂದ್ರೆ ಏನ್ ಕತೆ ಇದು ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಕರೆಂಟ್ ಕೊಡ್ತಿಲ್ಲ ಸರ್, ಬೆಳೆ ಬೆಳೆದಿಕ್ಕೆ 1 ಅವರ್ ಕರೆಂಟ್ ಕೊಡ್ತಿಲ್ಲ ಸರ್. ಬೆಳೆ ಹೆಂಗ್ ಬೆಳೆಯಲ್ಲ ಸರ್ ರೈತರು? ಈ ಸರ್ಕಾರದವರು ಬರೀ ಇಲ್ಲದೇ ಭಾಗ್ಯ ಕೊಟ್ಟು ರೈತರೆಲ್ಲ ಹಾಳು ಮಾಡಾಕ್ತಾ ಇದಾರೆ ಸರ್. 1 ಅವರ್ ಸರಿಯಾಗಿ ಕರೆಂಟ್ ಕೊಡ್ತಿಲ್ಲ ಸರ್. ಹೆಂಗ್ ಬದುಕ್ಬೇಕು ಸರ್? ರೈತರು ಹೆಂಗ್ ಬದುಕ್ಬೇಕು ಹೇಳಿ? 1 ಅವರ್ ಕರೆಂಟ್ ಸರಿಯಾಗಿ ಕೊಡ್ತಾ ಇಲ್ಲ. ರಾತ್ರಿ ಕೊಡ್ತೀವಿ ಅಂತಾರೆ, 1 ಗಂಟೆ ಕೊಡ್ತಾರೆ, ಮತ್ತೆ ತೆಗಿತಾರೆ. ಬೆಳಗು ಅಲ್ಲೇ ಇರ್ಬೇಕು. ಅಲ್ಲಿ ನೋಡಿ ಚಿರತೆ ಕಾಟ, ಹಂದಿ ಕಾಟ, ಚಿರತೆ, ಹಾವು, ಹಂದಿ. ಜಮೀನು ಹರಾಜು ಹಾಕ್ಬೇಕಾದ್ರೆ ಮಗ್ಗೆ ರಾಯಕೊಪ್ಪಲು ಶಿವಕುಮಾರ್ ಅಂತ ಹೇಳಿ ಅವರು ಕೋರ್ಟಲ್ಲಿ ಅಕ್ಟಂಗಿಯರ್ದೆಲ್ಲ ಕೋರ್ಟಲ್ಲಿ ನಡೀತಾ ಇತ್ತು. ಇವರು ಹರಾಜು ಹಾಕಿಬಿಟ್ರು. ತಗೊಂಡಿದ್ದು 10 ಲಕ್ಷ 65 ಲಕ್ಷಕ್ಕೆ ಹರಾಜು ಹಾಕಿದ್ದಾರೆ. ಆ ಸ್ಟೇಟ್ಮೆಂಟ್ ಕೇಳಿದ್ರು ಕೊಡಲ್ಲ. ಹರಾಜು ಆಯಿತು ಹೋಗ್ರಿ ಅಂತ ಹೇಳಿ ಒಂದು ಇಂಗ್ಲೀಷ್ ಪೇಪರ್ ಒಂದೇ ಒಂದು ಪೇಪರಲ್ಲಿ ಹಾಕಿಸ್ಕೊಂಡಿದ್ದಾರೆ. ಅದನ್ನು ನಾವು ಕೇಳಕ್ಕೆ ಬಂದಕ್ಕೆ ಆವತ್ತು ಹೊರಗಡೆಗೆ ನೂಕ್ರಿ ಆದರೂ ನಾವು ಹೊರಗಡೆಗೆ ಬಂದ್ಬಿಟ್ಟು ಒಂದು ಸ್ಟ್ರೈಕ್ ಮಾಡಿದ್ವಿ. ಈ ತಿಂಗಳು ಹೋದ ತಿಂಗಳು 20ನೇ ತಾರೀಕು ಅವತ್ತು DCR ಸೀರಿಯಸ್ ತಗೊಂಡು ಅವರೆಲ್ಲ ಕರೆಸ್ಬಿಟ್ಟು ಮೀಟಿಂಗ್ ಮಾಡ್ರಿ ಅಂತ ಹೇಳಿದರು. ಇವ್ರು ಗುಟ್ಟಾಗಿ ಕರೆಸ್ಕೊಬಿಟ್ಟು ಒಳ್ಳೇದೊಳಗಡೆ ಎಲ್ಲ ಸೈನ್ ಮಾಡಿಸ್ಕೊಬಿಟ್ಟು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಮಾತಾಡಿದಂತೆ ಬಡ್ಡಿ ಎಲ್ಲ ಬುಡಿ ವಸೂಲ್ನು ಬಿಟ್ಟು ಕಟ್ಟಿಸ್ಕೊಳ್ಳಿ, ಆದಷ್ಟು ಕಮ್ಮಿ ಮಾಡಿ ಅಂತ ಹೇಳಿದರೆ ಇವ್ರು ಒಬ್ಬೊಬ್ಬರನ್ನೇ ಕರೆಸ್ಕೊಳ್ಳೋದು, ಹಿಂಗೆ ಗುಂಪು ಸೇರ್ಸಂಗಿಲ್ಲ. ಹಂಗಾಗಿ ಇವ್ರು ನಮ್ಮ ಯಾಕೆ ಮೀಟಿಂಗ್ ಕರೆದಿಲ್ಲ ಅಂತ ಬಂದಾಗ ಏನು ಇವತ್ತು ಮಂಗಳೂರಿಂದ ಅಧಿಕಾರಿಗಳು ಬಂದಿದ್ದಾರೆ ಅಂತ ಗೊತ್ತಾಯಿತು. ಇವತ್ತು ಅವ್ರನ್ನ ಕೂಡ ಹಾಕ್ತಾ ಇದ್ದೀವಿ, ಕೂಡ ಹಾಕ್ತೀವಿ. ನಮಗೆ ನ್ಯಾಯ ಸಿಕ್ಕವರು ಹಾಚ್ಬೋದು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್. ಈಗೇನಿದು ಸಾಲ ಪಡ್ಕೊಂಡಿದ್ದು 10 ಲಕ್ಷ, ಆದರೆ 65 ಲಕ್ಷ ಅಂತ ಹೇಳ್ತಿದ್ದಾರೆ ಬಡ್ಡಿ ಸೇರಿ. ಬಟ್ ರೈತರಿಗೆ ಗೊತ್ತಿಲ್ಲದೆ ಜಮೀನು ಹೆಂಗೆ ಹರಾಜು ಹಾಕ್ತಾರೆ ಇವರು? ಇದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಕ್ಲಾರಿಟಿ ನೀತಿ? ಹಾಸನ ಜಿಲ್ಲೆ ಆಲೂರು ತಾಲೂಕಿನ ರೈತನೊಬ್ಬನಿಗೆ ಈ ರೀತಿಯಾದಂತಹ ಘಟನೆ ಆಗಿರ್ತಕ್ಕಂಥದ್ದು. ಯಾಕಂತಂದ್ರೆ ಕಳೆದ 10 ವರ್ಷಗಳ ಹಿಂದೆ ಏನು ಈ ರೈತ ಏನಿದ್ದಾರೆ ಇವರು ಸುಮಾರು ಕೆನರಾ ಬ್ಯಾಂಕಿನಲ್ಲಿ, ಅಂದ್ರೆ ಆಲೂರಿನ ಕೆನರಾ ಬ್ಯಾಂಕಿನಲ್ಲಿ ಕೂಡ 10 ಲಕ್ಷ ಲೋನ್ ಕೂಡ ತೆಗೆದುಕೊಂಡಿರ್ತಾರೆ. ನಂತರದಲ್ಲಿ ಅವರು 10 ವರ್ಷದಿಂದ ಲೋನ್ ತೆಗೆದುಕೊಂಡಿರ್ತಾರೆ. ಅದಾದ ಮೇಲೆ ಇವರು ಈ ಟೆಂಡರ್ ಮುಖಾಂತರ ಅಂದ್ರೆ ಯಾವುದೇ ಕೂಡ ಬಡ್ಡಿ ಆಗ್ಲಿ ಅಸಲು ಆಗ್ಲಿ ಕಟ್ಟಿಲ್ದೆ ಹಿನ್ನೆಲೆಯಲ್ಲಿ ಅವರು ಜಮೀನನ್ನು ಕೂಡ 10 ಎಕರೆ ಜಮೀನನ್ನು ಸುಮಾರು 65 ಲಕ್ಷ ರೂಪಾಯಿಗೆ ಹರಾಜನ್ನು ಕೂಡ ಕೂಗ್ತಾರೆ ಅನ್ನುವ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ಒಂದು ಅಂದ್ರೆ ಸಾಮಾನ್ಯವಾಗಿ ರೈತರಿಗೆ ಇಲ್ಲಿ ಇಂಗ್ಲಿಷ್ ಕೂಡ ಬರೋದಿಲ್ಲ, ಜೊತೆಗೆ ಲೋಕಲ್ ಭಾಷೆ ಏನು ಅದು ಬಿಟ್ರೆ ಬೇರೆ ಯಾವ ಭಾಷೆ ಕೂಡ ಬರೋದಿಲ್ಲ. ಹಾಗಾಗಿ ಇವರು ಕೇವಲ ಇಂಗ್ಲಿಷ್ ಪತ್ರಿಕೆಯಲ್ಲಿ ಮಾತ್ರ ಅಡ್ವರ್ಟೈಸ್ಮೆಂಟ್ ಕೂಡ ಹಾಕ್ತಿದ್ದಾರೆ. ಇಂತಹ ಸಂದರ್ಭದಲ್ಲಿ ನಮಗೆ ಯಾವುದು ಕೂಡ ಗೊತ್ತಾಗಿಲ್ಲ. ಹಾಗಾಗಿ ಹರಾಜು ಪ್ರಕ್ರಿಯೆಯನ್ನು ಮಾಡಿದ್ದಾರೆ ಬ್ಯಾಂಕ್ನ ಅಧಿಕಾರಿಗಳು ಎಂಬುದನ್ನು ಮನಗಂಡಂತಹ ರೈತ ಮುಖಂಡರು ನಿನ್ನೆ ಏಕಾಏಕಿ ಕೆನರಾ ಬ್ಯಾಂಕ್ನ ರೀಸನಬಲ್ ಬ್ಯಾಂಕ್ ಏನಿದೆ ಅಲ್ಲಿಗೆ ಮುತ್ತಿಗೆ ಹಾಕಿರ್ತಕ್ಕಂಥದ್ದು, ಪ್ರತಿಭಟನೆಯನ್ನು ಕೂಡ ಮಾಡಿರುವಂತದ್ದು. ನಿನ್ನೆ ಅಂದ್ರೆ OTS ಒನ್ ಟೈಮ್ ಸೆಟಲ್ಮೆಂಟ್ ಎನ್ನುವ ದಿನಾಂಕ ಕೂಡ ನಿಗದಿಯಾಗಿತ್ತು. ಅಂತಹ ಸಂದರ್ಭದಲ್ಲಿ ನಿನ್ನೆ ಏಕಾಏಕಿ ರೈತರು ಕೂಡ ಮುತ್ತಿಗೆ ಹಾಕಿರ್ತಕ್ಕಂಥದ್ದು. ಜೊತೆಗೆ ಮಂಗಳೂರಿನಿಂದ ಬಂದಿದಂತಹ ಅಧಿಕಾರಿಗಳೇನಿದ್ದಾರೆ ಅವ್ರ ಮೇಲೂ ಕೂಡ ಒಂದಿಷ್ಟು ಮಾತಿನ ಚಕಮಕಿ ನಡೆದಿರುವಂತದ್ದು. ಆ ವಿಜುವಲ್ ನಲ್ಲಿ ಮತ್ತೆ ದೃಶ್ಯಾವಳಿಗಳಲ್ಲಿ ಸಂಪೂರ್ಣವಾಗಿ ನೋಡ್ತಾ ಇರ್ಬೋದು. ಯಾಕೆ ಇವರು ಸ್ಥಳೀಯ
ಏನು ಕನ್ನಡ ಭಾಷೆ ಬರ್ತಕ್ಕಂತಹ ಪತ್ರಿಕೆ ಆಗ್ಬೋದು, ಚಾನೆಲ್ಗಳಾಗ್ಬೋದು, ಇಂಥ ಇದರಲ್ಲಿ ಇವರು ಯಾವುದನ್ನು ಕೂಡ ನೋಟಿಸ್ ಕೊಡದೇನೆ ಏಕಾಏಕಿ ಇಂಗ್ಲಿಷ್ ಪತ್ರಿಕೆಯಲ್ಲಿ ನೋಟಿಸ್ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ನಮಗೆ ಯಾವುದು ಕೂಡ ಗೊತ್ತಾಗಿಲ್ಲ. ಹಾಗಾಗಿ 10 ಎಕರೆ ಜಮೀನನ್ನು ಕೂಡ ಈಗಾಗಲೇ ಹರಾಜಾಗಿದ್ರಿ. ಕೇಂದ್ರ ಸರ್ಕಾರ ಈಗಾಗಲೇ ಹೇಳಿರುವಂತದ್ದು ಏನು ಅಂತಂದ್ರೆ, ಬಡ್ಡಿ ಮತ್ತೆ ಯಾರು ಅಸಲು ಕಟ್ಲಿಕ್ಕೆ ಆಗ್ತಾ ಇಲ್ಲ ಅಂತವ್ರಿಗೆ ಕುಳಿತು ಮಾತನಾಡಿ ಅನ್ನುವ ಅವಕಾಶವನ್ನು ಕೂಡ ಕೊಟ್ಟಿರುವಂತದ್ದು. ಇಂತಹ ಸಂದರ್ಭದಲ್ಲಿ ಯಾಕೆ ಇವರು ಈ ರೀತಿ ಮಾಡಿದ್ದಾರೆ, ಜೊತೆಗೆ ಶ್ರೀಮಂತರ ಸಾಲವನ್ನು ಕೂಡ ಬಿಡ್ತಾರೆ, ಬಡವರ ಸಾಲವನ್ನು ಈ ರೀತಿ ಹರಾಜು ಹಾಕೋದು, ಸಾಲ ಮಾಡಿದ್ಕೆ ಜಮೀನನ್ನು ಹರಾಜು ಹಾಕೋದು ಎಷ್ಟು ಸರಿ ಅನ್ನುವ ಆಕ್ರೋಶವನ್ನು ವ್ಯಕ್ತಪಡಿಸಿ ನಿನ್ನೆ ರೀಜನಬಲ್ ಬ್ಯಾಂಕ್, ಕೆನರಾ ಬ್ಯಾಂಕ್ ಏನಿದೆ ಅಲ್ಲಿ ಅಧಿಕಾರಿಗಳ ಜೊತೆ ಮಾತಿನ ಚಕಮಕಿಗೆ ಕೂಡ ಇಳಿದಿರುವಂತದ್ದು. ಒಟ್ಟಾರೆ ಈ ಘಟನೆಗೆ ರೈತ ಮುಖಂಡರು, ಅದರಲ್ಲೂ ಕಣಗಾಲ್ ಮೂರ್ತಿ ನೇತೃತ್ವದಲ್ಲಿ ಪ್ರತಿಭಟನೆ ಕೂಡ ಆಗಿರ್ತಕ್ಕಂಥದ್ದು. ನಿನ್ನೆ ಕೆನರಾ ಬ್ಯಾಂಕ್ನ ರೀಜನಬಲ್ ಬ್ಯಾಂಕ್ ಏನಿದೆ ಅಲ್ಲಿ ಪ್ರತಿಭಟನೆ ಆಗಿರ್ತಕ್ಕಂಥದ್ದು. ನೀತಿ. ಓಕೆ, ಥ್ಯಾಂಕ್ ಯು ಪ್ರಕಾಶ್, ತಮ್ಮ ಡೀಟೇಲ್ಸ್ ಹಾಕಿ.